ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕಳೆದ 30 ವರ್ಷಗಳಿಂದ ಆಸ್ಟ್ರೇಲಿಯಾದ ಮಣ್ಣಿನಲ್ಲಿ ಕನ್ನಡದ ಧ್ವಜವನ್ನ ಎತ್ತಿ ಹಿಡಿದಿರೋ ಕನ್ನಡಿಗರ ಕತೆ ಸಾಧಾರಣವಾದಲ್ಲ. ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡುವುದು, ಹಾಗೆ ಸ್ಥಳೀಯ ಆಸ್ಟ್ರೇಲಿಯನ್ ಸರ್ಕಾರದ ಜೊತೆ ಸೇರ್ಕೊಂಡು ಭಾರತೀಯ ಸಂಸ್ಕೃತಿಯನ್ನ ಪರಿಚಯಿಸುವಲ್ಲಿ ಕಾವ್ ಮುಂಚೂಣಿಯಲ್ಲಿದೆ. ವಿದೇಶಕ್ಕೆ ಹೋದಾಗ ಒಂದು ದೊಡ್ಡ ಆತಂಕ ಇದ್ದೇ ಇರುತ್ತೆ ಅಲ್ವಾ, ನಮ್ಮ ಮಕ್ಕಳು ಮಾತೃಭಾಷೆಯನ್ನ ಮರೆತು ಬಿಡ್ತಾರಾ ಅಂತ, ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಮರೆತು ಬಿಡ್ತಾರಾ ಅಂತ. ಹೆಲೋ, ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳನ್ನ ಅಕ್ಷರಶಃ ನಿಜ ಮಾಡಿ ತೋರಿಸಿದ್ದಾರೆ ಕಾಂಗರೂಗಳ ನಾಡು ಆಸ್ಟ್ರೇಲಿಯಾದಲ್ಲಿರುವಂತಹ ನಮ್ಮ ಹೆಮ್ಮೆಯ ಕನ್ನಡಿಗರು. ಸಮುದ್ರದಾಚೆಯ ಸುಂದರ ದೇಶದಲ್ಲಿ ತಾಯ್ನಾಡಿನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಕರಾವಳಿಯ ಯಕ್ಷಗಾನ, ಬಯಲಾಟ, ಮೈಸೂರು ದಸರಾ ಹಾಗೆ ಕನ್ನಡದ ಕಂಪು ಅಲ್ಲಿನ ಅತಿ ಪ್ರಮುಖ ನಗರಗಳಲ್ಲೂ ಕೂಡ ಮೊಳಗ್ತಾ ಇದೆ. ಕಳೆದ 30 ವರ್ಷಗಳಿಂದ ಆಸ್ಟ್ರೇಲಿಯಾದ ಮಣ್ಣಿನಲ್ಲಿ ಕನ್ನಡದ ಧ್ವಜವನ್ನ ಎತ್ತಿ ಹಿಡಿದಿರೋ ಕನ್ನಡಿಗರ ಕತೆ ಸಾಧಾರಣವಾದಲ್ಲ. 0ಯಿಂದ ಶುರುವಾಗಿ ಈಗ ಆಸ್ಟ್ರೇಲಿಯಾದ ಆರ್ಥಿಕತೆ, IT, ಹೆಲ್ತ್ ಕೇರ್ ಮತ್ತು ಮೈನಿಂಗ್ ಕ್ಷೇತ್ರಗಳನ್ನು ಆಳ್ತಾ ಇರೋ ಕನ್ನಡಿಗರು ಎಷ್ಟು ಜನ ಇದ್ದಾರೆ? ಸಿಡ್ನಿ, ಮೆಲ್ಬೋರ್ನ್, ಪರ್ತ್ ನಗರಗಳ ಕನ್ನಡ ಸಂಘಟನೆಗಳ ಇತಿಹಾಸ ಏನು? ನಮ್ಮ ಮುಂದಿನ ಪೀಳಿಗೆಗೆ ಅಲ್ಲಿ ಕನ್ನಡವನ್ನ ಹೇಗೆ ಉಳಿಸಲಾಗ್ತಾ ಇದೆ? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಆಸ್ಟ್ರೇಲಿಯಾದಲ್ಲಿರುವಂತಹ ಕನ್ನಡಿಗರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಸ್ತಾ ಇದ್ದೀವಿ. ಮೊದಲಿಗೆ ಆಸ್ಟ್ರೇಲಿಯಾದಲ್ಲಿ ಸದ್ಯಕ್ಕೆ ಎಷ್ಟು ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಈ 90ರ ದಶಕದಲ್ಲಿ ಬೆರಳೆಣಿಕೆಯಷ್ಟಿದ್ದಂಥ ಕನ್ನಡಿಗರ ಸಂಖ್ಯೆ ಈಗ ಬರೋಬ್ಬರಿ 50,000ಕ್ಕೂ ಹೆಚ್ಚು ಅನ್ನೋದನ್ನ ಅಂದಾಜಿಸಲಾಗಿದೆ. ಕಳೆದ 2 ದಶಕಗಳಲ್ಲಿ ಉದ್ಯೋಗ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ವಲಸೆ ಬಂದ ಕನ್ನಡಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಆಸ್ಟ್ರೇಲಿಯಾದ ಜನಗಣತಿ ಪ್ರಕಾರ ಹಿಂದಿ ಮತ್ತು ತಮಿಳು ಭಾಷೆಗಳ ಜೊತೆಗೆ ತುಂಬ ಫಾಸ್ಟ್ ಆಗಿ ಬೆಳೀತಾ ಇರುವಂತಹ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಕೂಡ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ನ್ಯೂ ಸೌತ್ ವೇಲ್ಸ್ ಅಂದ್ರೆ ಸಿಡ್ನಿ, ವಿಕ್ಟೋರಿಯಾ, ಮೆಲ್ಬರ್ನ್ ಹಾಗೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಂದ್ರೆ ಪರ್ತ್ ರಾಜ್ಯಗಳು ಈಗ ಕನ್ನಡಿಗರ ಪ್ರಮುಖ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. ಸಿಡ್ನಿಯ ಕನ್ನಡ ಸಂಘ ಮತ್ತು ಮೆಲ್ಬೋರ್ನ್ ಕಾವ್ ಬಗ್ಗೆ ಹೇಳೋದಾದ್ರೆ, ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಮುದಾಯ ಬೆಳೆದು ಬಂದ ಹಾದಿಯ ಹಿಂದೆ ಇರೋದು ಅಲ್ಲಿನ ಕನ್ನಡ ಸಂಘಟನೆಗಳ ನಿರಂತರ ಪರಿಶ್ರಮ ಅಂತ ಹೇಳ್ಬೋದು. ಈ ಕಥೆ ಶುರುವಾಗೋದು ಸುಮಾರು 30 ವರ್ಷಗಳ ಹಿಂದೆ. ಮೊದಲಿಗೆ ಸಿಡ್ನಿಯಲ್ಲಿರುವಂತಹ ಕನ್ನಡ ಸಂಘದ ಬಗ್ಗೆ ಹೇಳೋದಾದ್ರೆ, ಆಸ್ಟ್ರೇಲಿಯಾದ ಅತಿ ದೊಡ್ಡ ನಗರವಾದ ಸಿಡ್ನಿಯಲ್ಲಿ ನೆಲೆಸಿರೋ ಕನ್ನಡಿಗರು ಒಟ್ಟಾಗಿ ಸೇರಿ ಸಿಡ್ನಿ ಕನ್ನಡ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಆರಂಭದಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವುದಕ್ಕೆ ಕೆಲವು ಕುಟುಂಬಗಳು ಒಂದು ಕಡೆ ಸೇರ್ತಾ ಇದ್ವು. ಆದರೆ ಈಗ ಸಾವಿರಾರು ಸದಸ್ಯರನ್ನ ಹೊಂದಿರುವ ಹೆಮ್ಮರದಂತೆ ಬೆಳೆದಿದೆ ಕನ್ನಡ ಸಂಘ. ಸಿಡ್ನಿ ಕನ್ನಡ ಸಂಘ ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಸ್ಕೃತಿಯ ರಾಯಭಾರಿಯ ರೀತಿ ಕೆಲಸ ಮಾಡ್ತಾ ಇದೆ. ಇನ್ನು ಮೆಲ್ಬೋರ್ನ್ ಕರ್ನಾಟಕ ಅಸೋಸಿಯೇಷನ್ ಆಫ್ ವಿಕ್ಟೋರಿಯಾ ಅಥವಾ ಕಾವ್ ಅಂತ ಕರೀತಾರೆ. ಮೆಲ್ಬೋರ್ನ್ ಕನ್ನಡ ಸಂಘ 1986ರಲ್ಲಿ ಸ್ಥಾಪಿತ ಆಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಇನ್ನೊಂದು ಕಡೆ ಸಾಂಸ್ಕೃತಿಕ ರಾಜಧಾನಿ ಮೆಲ್ಬೋರ್ನ್ನಲ್ಲಿರುವಂತಹ ಈ ಕರ್ನಾಟಕ ಅಸೋಸಿಯೇಷನ್ ಆಫ್ ವಿಕ್ಟೋರಿಯಾ ಅಥವಾ ಪ್ರೀತಿಯಿಂದ ಕಾವ್ ಅಂತ ಕೂಡ ಕರೀತಾರೆ, ಅಂದರೆ KAW ಅಂತ. ಸೊ ಹೀಗೆ ಕರೆಯಲ್ಪಡುವಂತಹ ಸಂಘಟನೆ ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ. 3 ದಶಕಗಳಿಗೂ ಹೆಚ್ಚು ಇತಿಹಾಸ ಇರೋ ಈ ಸಂಸ್ಥೆ ವಿಕ್ಟೋರಿಯಾ ರಾಜ್ಯದಲ್ಲಿ ಕನ್ನಡದ ಅಸ್ಮಿತೆಯನ್ನ ಸ್ಟ್ರಾಂಗ್ ಮಾಡಿದೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಹೊಸದಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದು ಹಾಗೆ ಸ್ಥಳೀಯ ಆಸ್ಟ್ರೇಲಿಯನ್ ಸರ್ಕಾರದ ಜೊತೆ ಸೇರಿಕೊಂಡು ಭಾರತೀಯ ಸಂಸ್ಕೃತಿಯನ್ನ ಪರಿಚಯಿಸುವಲ್ಲಿ ಕಾವ್ ಮುಂಚೂಣಿಯಲ್ಲಿದೆ. ಇನ್ನು ಪರ್ತ್ ಹಾಗೆ ಇತರ ನಗರಗಳ ಕನ್ನಡದ ಕಂಪಿನ ಬಗ್ಗೆ ಹೇಳೋದಾದ್ರೆ, ಭಾರತಕ್ಕೆ ತುಂಬಾ ಹತ್ತಿರ ಇರುವಂತಹ ಆಸ್ಟ್ರೇಲಿಯಾದ ಪಶ್ಚಿಮ ಕರಾವಳಿಯ ನಗರವೇ ಪರ್ತ್. ಇಲ್ಲಿನ ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘಟನೆಗಳು ಕೂಡ ಅತ್ಯಂತ ಆಕ್ಟಿವ್ ಆಗಿವೆ. ಪರ್ತ್ನಲ್ಲಿ ಮೈನಿಂಗ್ ಮತ್ತು IT ವಲಯ ವಿಸ್ತರಣೆ ಆದ ಹಾಗೆ ಕನ್ನಡಿಗರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಇಲ್ಲಿನ ಕನ್ನಡಿಗರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕನ್ನಡ ಹಬ್ಬಗಳನ್ನು ಆಚರಿಸ್ತಾ ಪರಸ್ಪರ ಒಂದು ದೊಡ್ಡ ಕುಟುಂಬದ ರೀತಿ ವಾಸ ಮಾಡ್ತಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬ್ರಿಸ್ಬೇನ್, ಕ್ಯಾನ್ಬೆರಾ ಹಾಗೆ ಅಡಿಲೇಡ್ ನಗರಗಳಲ್ಲೂ ಕೂಡ ಒಂದು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಕನ್ನಡ ಸಂಘಗಳು ಹುಟ್ಕೊಂಡು ಇಡೀ ಆಸ್ಟ್ರೇಲಿಯಾವನ್ನ ಕನ್ನಡಮಯವಾಗಿಸಿದೆ.
2023 ಬಗ್ಗೆ ಹೇಳಬೇಕು. ಯಾಕೆಂದ್ರೆ ಅನಿವಾಸಿ ಕನ್ನಡಿಗರು ಸೇರಿ ಕಟ್ಟಿರುವಂಥ ಮೆಲ್ಬರ್ನ್ ಕನ್ನಡ ಸಂಘದಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೆ ಸಾಹಿತ್ಯದ ಮೂಲಕ ನಾಡು ನುಡಿಯನ್ನ ಒಂದುಗೂಡಿಸೋ ಕೆಲಸವನ್ನ ಮಾಡೋ ಸಲುವಾಗಿ ಅಲ್ಲಿರುವಂಥ ಕನ್ನಡಿಗರು ಪ್ರಪಂಚದಾದ್ಯಂತ ನಮ್ಮ ಭಾಷೆ, ಸಂಸ್ಕೃತಿಯ ಮೆರುಗನ್ನ ಕಾಪಾಡಿಕೊಳ್ಳೋದಕ್ಕೆ ಗಣನೀಯ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿಯ ಕನ್ನಡಿಗರು ತಮ್ಮ ಉಪಜೀವನ ಕಟ್ಕೊಳ್ಳೋದ್ರ ಜೊತೆಗೆ ಅಲ್ಲಿಯ ಭಾಗ ಕೂಡ ಆಗಿದ್ದಾರೆ. ಕಳೆದ 37 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇರುವ ಮೆಲ್ಬರ್ನ್ ಕನ್ನಡ ಸಂಘ ಕಳೆದ ಅನೇಕ ವರ್ಷಗಳಿಂದ ಕನ್ನಡದ ಕಾಯಕದಲ್ಲಿ ತೊಡಗಿಸಿಕೊಂಡಿದೆ. ಸ್ವಂತ ಕಟ್ಟಡವನ್ನು ಕೂಡ ಒಳಗೊಂಡಿದ್ದು ಅದನ್ನ ಕನ್ನಡದ ಕೆಲಸಗಳಿಗಾಗೇನೆ ಅನಾವರಣ ಮಾಡಿರೋದು ಹೆಮ್ಮೆಯ ಸಂಗತಿ ಅಂತ ಈ ಹಿಂದೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ ಬಣ್ಣಿಸಿದ್ರು. ಈ ಮೆಲ್ಬರ್ನ್ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಶ್ರೀಚಂದ್ರ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಕನ್ನಡಿಗರಿಂದ ನಿರ್ಮಾಣವಾದ ಈ ಕನ್ನಡ ಭವನ ಕನ್ನಡಿಗರ ಅನಧಿಕೃತ ರಾಯಭಾರಿ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅನಿವಾಸಿ ಕನ್ನಡಿಗರನ್ನ ಒಂದ್ ಕಡೆ ಸೇರಿಸೋ ಮಹತ್ವದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ಜನಪದ ಮುಂದಿನ ಪೀಳಿಗೆಗೆ ತಿಳಿಸೋ ಹಿನ್ನೆಲೆಯಲ್ಲಿ ಕನ್ನಡ ಭವನದ ಕಾರ್ಯ ಪ್ರವೃತ್ತವಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಇಯರ್ 2025ರಲ್ಲಿ ಆಸ್ಟ್ರೇಲಿಯಾ ಕನ್ನಡ ಸಂಘ ಮೆಲ್ಬೋರ್ನ್ನಲ್ಲಿ ನಿರ್ಮಾಣ ಮಾಡಿದಂಥ ಕನ್ನಡ ಭವನದ ನಿರ್ಮಾಣ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ವಿದೇಶಿ ನೆಲದಲ್ಲಿ ಕನ್ನಡದ ಮಹತ್ವವನ್ನು ಹರಡೋದಕ್ಕೆ ಸಂಘದ ಪ್ರಯತ್ನಗಳನ್ನು ಶರವಣ ಅವರು ಶ್ಲಾಘನೆ ಮಾಡಿದರು. ಹಾಗೆ ಕನ್ನಡ ಭವನದ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿಗಳ ವೈಯಕ್ತಿಕ ದೇಣಿಗೆಯನ್ನು ಕೂಡ ಕೊಟ್ಟಿದ್ರು. ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯ ಆಸ್ಟ್ರೇಲಿಯಾದಲ್ಲಿ ಶಾಶ್ವತ ನೆಲೆಯನ್ನು ಪಡೀತಾ ಇದೆ ಅಂತ ಪ್ರತಿಯೊಬ್ಬ ಕನ್ನಡಿಗನೂ ಇದಕ್ಕೆ ಹೆಮ್ಮೆ ಪಡಬೇಕಾಗಿದೆ ಅನ್ನೋ ಮಾತನ್ನ ಹೇಳಿದರು. ಆಸ್ಟ್ರೇಲಿಯಾದಲ್ಲಿ ಕನ್ನಡಿಗರು ಕೇವಲ ಜನಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ಅಲ್ಲಿನ ಆರ್ಥಿಕತೆಯ ಬೆನ್ನೆಲುಬಾಗಿ ಕೂಡ ನಿಂತಿದ್ದಾರೆ. ನಮ್ಮ ಕನ್ನಡಿಗರ ವೃತ್ತಿ ಚಿತ್ರಣವನ್ನು ನೋಡಿದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರ ಅಂತ ಬಂದಾಗ ಸಿಡ್ನಿ ಹಾಗೂ ಮೆಲ್ಬೋರ್ನ್ ನಗರಗಳನ್ನು ಆಸ್ಟ್ರೇಲಿಯಾದ ಸಿಲಿಕಾನ್ ವ್ಯಾಲಿ ಅಂತ ಕರೀಬಹುದು. ಗೂಗಲ್, ಮೈಕ್ರೋಸಾಫ್ಟ್, ಅಟ್ಲಾಸಿಯನ್ ಹಾಗೆ TCS, ಇನ್ಫೋಸಿಸ್ನಂತಹ ಜಾಗತಿಕ ಸಂಸ್ಥೆಗಳಲ್ಲಿ ಕನ್ನಡಿಗರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ, ಮ್ಯಾನೇಜರ್ಗಳಾಗಿ ಹಾಗೆ ಡೈರೆಕ್ಟರ್ಗಳಾಗಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇನ್ನು ಆರೋಗ್ಯ ಕ್ಷೇತ್ರ ಅಂತ ಬಂದರೆ ಆಸ್ಟ್ರೇಲಿಯಾದ ಆರೋಗ್ಯ ವ್ಯವಸ್ಥೆ ವಿಶ್ವದಲ್ಲೇ ಅತ್ಯುತ್ತಮ ಅಂತ ಕರೀತಾರೆ. ಅಲ್ಲಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಕರ್ನಾಟಕದ ನೂರಾರು ನುರಿತ ವೈದ್ಯರು, ಸರ್ಜನ್ಗಳು ಹಾಗೆ ನರ್ಸಿಂಗ್ ಸಿಬ್ಬಂದಿ ಕೋವಿಡ್ ಸಮಯದಲ್ಲಿ ಹಾಗೆ ಪ್ರಸ್ತುತ ಮುಂಚೂಣಿಯಲ್ಲಿ ನಿಂತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಮೈನಿಂಗ್ ಸೆಕ್ಟರ್ ಅಂತ ಬಂದರೆ ಗಣಿಗಾರಿಕೆ ಕ್ಷೇತ್ರದಲ್ಲಿ ಆಸ್ಟ್ರೇಲಿಯಾ ಖನಿಜ ಸಂಪತ್ತಿಗೆ ಪ್ರಸಿದ್ಧಿ ಪಡೆದುಕೊಂಡಿದೆ. ವಿಶೇಷವಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾದ ಪರ್ತ್ ಸುತ್ತಮುತ್ತಲಿನ ದೈತ್ಯ ಮೈನಿಂಗ್ ಕಂಪನಿಗಳಲ್ಲಿ ಕರ್ನಾಟಕದ ಜಿಯೋಲಾಜಿಸ್ಟ್ಗಳು ಹಾಗೆ ಮೈನಿಂಗ್ ಎಂಜಿನಿಯರ್ಗಳು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ವಿದೇಶಕ್ಕೆ ಹೋದಾಗ ಒಂದು ದೊಡ್ಡ ಆತಂಕ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಮಕ್ಕಳು ಮಾತೃಭಾಷೆಯನ್ನು ಮರೆತು ಬಿಡ್ತಾರಾ ಅಂತ, ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಡ್ತಾರಾ ಅಂತ, ಅಲ್ಲಿಯ ಕಲ್ಚರ್ಗೆ ಒಗ್ಗಿಕೊಂಡು ಬಿಡ್ತಾರಾ, ಇಲ್ಲಿದೆಲ್ಲ ಅವ್ರಿಗೆ ಮರೆತು ಹೋಗ್ಬಿಡುತ್ತಾ, ಈ ಥರದ್ದೆಲ್ಲ ಒಂದಷ್ಟು ಆಲೋಚನೆಗಳು, ಆತಂಕಗಳಾಗೋದು ಸಹಜ. ಆದರೆ ಆಸ್ಟ್ರೇಲಿಯಾ ಕನ್ನಡಿಗರು ಇದಕ್ಕೆ ಅವಕಾಶ ಕೊಟ್ಟಿಲ್ಲ, ಬದಲಿಗೆ ಅದ್ಭುತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ಕನ್ನಡ ಶಾಲೆಗಳು. ಸಿಡ್ನಿ, ಮೆಲ್ಬೋರ್ನ್ ಹಾಗೆ ಪರ್ತ್ನ ಕನ್ನಡ ಸಂಘಗಳು ವಾರಾಂತ್ಯದಲ್ಲಿ ಸ್ವಯಂ ಪ್ರೇರಿತವಾಗಿ ಕನ್ನಡ ತರಗತಿಗಳನ್ನು ನಡೆಸುತ್ತವೆ. ಪೋಷಕರೇ ಇಲ್ಲಿ ಶಿಕ್ಷಕರಾಗಿ ಬದಲಾಗ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಗಡಿನಾಡು ವಿದೇಶಿ ಕನ್ನಡ ಶಾಲೆಗಳ ಸಹಯೋಗದೊಂದಿಗೆ ವ್ಯವಸ್ಥಿತ ಪಠ್ಯ ಪುಸ್ತಕಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ ಹಾಗೆ ಮಾತನಾಡೋದಕ್ಕೆ ಕಲಿಸಲಾಗ್ತಾ ಇದೆ. ಆಸ್ಟ್ರೇಲಿಯನ್ ಉಚ್ಚಾರಣೆಯ ನಡುವೆ ಕೂಡ ಅಂದರೆ ಆಸ್ಟ್ರೇಲಿಯನ್ ಆಕ್ಸೆಂಟ್ ಏನಿರುತ್ತಲ್ವಾ ಅದ್ರ ಮಧ್ಯೆ ಕೂಡ ಅಲ್ಲಿನ ಪುಟ್ಟ ಮಕ್ಕಳು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹಾಡೋದನ್ನ ಕೇಳೋಕೆ ನಿಜಕ್ಕೂ ಆನಂದ ಆಗುತ್ತೆ. ಇನ್ನು ಸಾಂಸ್ಕೃತಿಕ ಆಚರಣೆಗಳ ವಿಷಯಕ್ಕೆ ಬಂದ್ರೆ ಆಸ್ಟ್ರೇಲಿಯಾದಲ್ಲಿ ನವೆಂಬರ್ ತಿಂಗಳು ಬಂತು ಅಂದ್ರೆ ಸಾಕು, ಮಿನಿ ಕರ್ನಾಟಕವೇ ಕ್ರಿಯೇಟ್ ಆಗ್ಬಿಡತ್ತೆ. ಕನ್ನಡ ರಾಜ್ಯೋತ್ಸವವನ್ನ ಅಲ್ಲಿನ ಕನ್ನಡಿಗರು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಸ್ಥಳೀಯ ಆಸ್ಟ್ರೇಲಿಯನ್ ಸಂಸದರು ಹಾಗೆ ಮಂತ್ರಿಗಳನ್ನ ಈ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳನ್ನಾಗಿ ಇನ್ವೈಟ್ ಮಾಡಲಾಗಿರುತ್ತೆ. ಅವರು ಕೂಡ ಶಲ್ಯ ಹಾಕೊಂಡು ನಮ್ಮ ಉಡುಗೆ ತೊಡುಗೆಯಲ್ಲೇ ಬಂದು ನಮಸ್ಕಾರ ಅಂತ ಕನ್ನಡದಲ್ಲೇ ಭಾಷಣ ಶುರು ಮಾಡ್ತಾರೆ. ಅಂದ್ರೆ ಕನ್ನಡಕ್ಕೆ ಅವರು ಕೂಡ ಮನಸೋತಿದ್ದಾರೆ ಅಂತ ಅನ್ಸುತ್ತಲ್ವಾ?
ರಾಜ್ಯೋತ್ಸವ ಮಾತ್ರ ಅಲ್ಲ, ಯುಗಾದಿ, ಗಣೇಶ ಹಬ್ಬ ಹಾಗೆ ದೀಪಾವಳಿ ಹಬ್ಬಗಳನ್ನು ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕೊಂಡು ಸೀರೆ ಪಂಚೆ ಉಟ್ಕೊಂಡು ಹೋಳಿಗೆ ಮಾಡಿ ಪಾಯಸದ ಸವಿಯೊಂದಿಗೆ ಆಚರಣೆ ಮಾಡ್ತಾರೆ. ಕರ್ನಾಟಕದ ಪ್ರಸಿದ್ಧ ಗಾಯಕರು, ನಟರು ಹಾಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳನ್ನು ಕೂಡ ಆಸ್ಟ್ರೇಲಿಯಾಕ್ಕೆ ಕರೆಸ್ಕೊಂಡು ದೊಡ್ಡ ಮಟ್ಟದ ಸ್ಟೇಜ್ ಶೋಗಳನ್ನು ಅಲ್ಲಿ ಆಯೋಜನೆ ಮಾಡಿರ್ತಾರೆ. ಇದು ಕೇವಲ ಹಬ್ಬ ಮಾತ್ರ ಅಲ್ಲ, ಬದಲಿಗೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ದಾಟಿಸುವ ಒಂದು ಭವ್ಯ ಸೇತುವೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾದಲ್ಲಿ ನೆಲೆಸಿರೋ ನಮ್ಮ ಕನ್ನಡಿಗರು ಕೇವಲ ಹಣ ಮಾತ್ರ ಗಳಿಸ್ತಾ ಇಲ್ಲ, ಬದಲಿಗೆ ತಮ್ಮ ಕಠಿಣ ಪರಿಶ್ರಮದಿಂದ ಭಾರತದ ಮತ್ತು ಕರ್ನಾಟಕದ ಗೌರವವನ್ನ ಜಾಗತಿಕ ಮಟ್ಟದಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ಮಣ್ಣಿನಲ್ಲಿ ಕನ್ನಡದ ಕಂಪು ಪಸರಿಸೋ ರೀತಿಯಲ್ಲಿ ಮಾಡಿದ ಆ ಎಲ್ಲ ಪ್ರಮುಖ ನಗರಗಳ ಕನ್ನಡ ಸಂಘಟನೆಗಳಿಗೆ ಹಾಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ನಮ್ಮದೊಂದು ಬಿಗ್ ಸಲ್ಯೂಟ್. 30 ವರ್ಷಗಳ ಈ ಪಯಣ ಮುಂದಿನ ದಿನಗಳಲ್ಲಿ ಇನ್ನೂ 100 ವರ್ಷಗಳ ಕಾಲ ಹೀಗೆ ಯಶಸ್ವಿಯಾಗಿ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.